ಇವತ್ತು ನಮ್ಮದು ಡೇ 2 ಇನ್ ಪುರಿ. ಈಗ ನಾವು ಕೊನಾರ್ಕಿಗೆ ಹೋಗ್ತಿದ್ದೇವೆ. ಈಗ ಆಲ್ಮೋಸ್ಟ್ 6 o'clock ಆಗಿದೆ. ಆ್ಯಕ್ಚುಲಿ ನಾವು ಇನ್ನೂ ಬೇಗ ಹೋಗಬೇಕಿತ್ತು, ಬಟ್ ನಮಗೆ ಸ್ಕೂಟಿ ಅರೇಂಜ್ ಆಗಿರಲಿಲ್ಲ. ಸೊ ಇವತ್ತಿದು ಫುಲ್ ಫ್ರಮ್ ಪುರಿ ಟು ಕೊನಾರ್ಕ್ ಆ್ಯಂಡ್ ಇನ್ ಬಿಟ್ವೀನಲ್ಲಿ ನಾವೇನೆಲ್ಲ ನೋಡುವ ಅದೆಲ್ಲ ನಾನು ವಿಡಿಯೋದಲ್ಲೇ ಹೇಳ್ತಾ ಹೋಗ್ತೇನೆ. ಸೊ ಬಾಯ್ ಬಾಯ್. ಲೆಟ್ಸ್ ಗೋ. ನೋಡಿ, ಗಾಡಿ ಒಂದು ಸಿಕ್ಕಿತು ನಮಗೆ. ಸ್ವಲ್ಪ ಒಳ್ಳೆ ಕಂಡೀಷನಲ್ಲಿ ಏನೂ ಇಲ್ಲ ಅವರು ಹೇಳಿದ ಹಾಗೆ. ಆದರೆ ಇದಕ್ಕೆ ಒಂದು ದಿವಸದು ಬಾಡಿಗೆ 700 ಅಂತ ಹೇಳಿದರು. ನೋಡುವ ಹೇಗೆ ಆಗ್ತದೆ ಅಂತ ಹೋದ ನಂತರ. ಸರಿ, ಹೋಗುವ ಬನ್ನಿ. ಓಕೆ, ನಾವು ಹೊರಟ್ವಿ. ನೋಡಿ, ಈಗ ನಾವು ಪುರಿಯಿಂದ ಕೊನಾರ್ಕ್ ಮೆರೈನ್ ಡ್ರೈವ್ಗೆ ಹೋಗಿದ್ದೇವೆ. ಎಲ್ಲ ಮಳೆ ಬಂದ ಕಾರಣ ಫುಲ್ ನೀರಾಗಿದೆ, ಎಲ್ಲ ಕಾಣ್ಬೋದು ನಿಮಗೆ ನೋಡಿದರೆ. ಏನು ಸಹ ಮಾಡಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಅಡ್ಜಸ್ಟ್ ವಿತ್ ದಿಸ್. ಆದರೆ ಒಂದು ಬೆಳಿಗ್ಗೆ ಒಂದು ಒಳ್ಳೆ ಚಳಿಯಾಗಿ ಚಿಲ್ಲಾಗಿ ಎಲ್ಲ ಖುಷಿ ಆಗ್ತದೆ. ನಾವೀಗ ಫೈನಲಿ ಎಲ್ಲ ಒಟ್ಟಿ ರೋಡನ್ನೆಲ್ಲ ಮುಗಿಸಿ ಈಗ ಒಳ್ಳೆ ರೋಡಿಗೆ ಬರ್ತಿದ್ದೇವೆ. ಇದೀಗ ಮೆರೈನ್ ಡ್ರೈವ್ ಕನೆಕ್ಟ್ ಆಗ್ತದೆ. ಸೊ ನೋಡಿ, ಇಲ್ಲಿಗೆ ನಾವು ಬಂದಿದ್ದೇವೆ. ಬ್ಯಾಕ್ ಸೈಡ್ ಒಂದು ಒಳ್ಳೆ ಇದು ಫುಡ್ ಹುಡುಕಿಕೊಂಡು ನೋಡಿ, ಇದು ನಮಗೆ ಕೊನಾರ್ಕಿಗೆ ಹೋಗುವ ರೋಡಲ್ಲಿ ಸಿಗ್ತದೆ. ಇದು ಮೆರೈನ್ ಡ್ರೈವ್, ಇದು ರೋಡ್ ಸೈಡ್ ವ್ಯೂ ಪಾಯಿಂಟ್ ಅಂತ. ಈ ಕಡೆ ಒಂದು ರಿವರ್ ತರ ಇದೆ, ಲೇಕ್ ತರ ಇದೆ. ಆ ಕಡೆ ನೋಡಿ, ಆ ಕಡೆ ಸಮುದ್ರ ಕೂಡ ಇದೆ. ಇದು ಒಂದು ವ್ಯೂ ಪಾಯಿಂಟ್ ಆಕ್ಚುಲಿ. ನಾವೀಗ ಹೇಗೂ ನಮಗೆ ಹೋಗುವಾಗ ಸಿಗ್ತದೆ, ಅದಕ್ಕೆ ನಾವು ಹೋಗ್ತಾ ಇಲ್ಲ. ಬೇರೆ ಕೂಡ ನೋಡಿ, ಅದೆಲ್ಲ ನೋಡಿ ವ್ಯೂ ಪಾಯಿಂಟ್ ಎಲ್ಲ ಕಾಣ್ತದೆ. ಇದು ಮೆರೈನ್ ಡ್ರೈವ್ ಬಿಗಿನ್ ಆಗ್ತದೆ. ಇಲ್ಲಿ ನೋಡಿದ್ರೆ ನಮಗೆ ಫುಲ್ ಬೀಚಿನ ಪಕ್ಕದಲ್ಲೇ ಹೋಗ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಪುರಿ ಕೊನಾರ್ಕ್ ಮೆರೈನ್ ಡ್ರೈವ್. ಇದು ಪುರಿಯಿಂದ ಬರುವಾಗ ಇದು ಸಿಗ್ತದೆ. ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಭುವನೇಶ್ವರಿಂದ ಕೊನಾರ್ಕ್ ಬರುವಾಗ ಈ ಪಾರ್ಟ್ ಸಿಗ್ತದೆ ಇಲ್ಲ, ಅದಕ್ಕೆ ಬೇರೆ ರೋಡ್ ತೋರಿಸ್ತಾ ಉಂಟು. ಬಟ್ ನಿಮಗೆ ಈ ವಿಜುವಲ್ ಬೇಕಂತ ಅಂದರೆ ಯು ಹ್ಯಾವ್ ಟು ಕಮ್ ಫ್ರಮ್ ಪುರಿ. ಅದಿಲ್ಲಾದರೂ 35 ಕಿಲೋಮೀಟರ್ಸ್ ಇರೋದು ಪುರಿಯಿಂದ. ಭುವನೇಶ್ವರಿಂದ ಆದರೆ ಸ್ವಲ್ಪ ದೂರ ಆಗುತ್ತೆ. ಅದಕ್ಕೋಸ್ಕರ 52 ಕಿಲೋಮೀಟರ್ಸ್ ಸಮಥಿಂಗ್ ತೋರಿಸ್ಬೇಕು ಭುವನೇಶ್ವರಿಂದ. ಸೊ ನೀವು ಪುರಿಗೆ ಜಗನ್ನಾಥ ಟೆಂಪಲಿಗೆ ವಿಸಿಟ್ ಮಾಡಿದ ನಂತರ ಈ ವೇ ತಗೊಂಡು ಕೊನಾರ್ಕಿಗೆ ಹೋಗಿ. ಅಲ್ಲಿ ಸಣ್ಣ ಟೆಂಪಲ್ ಇದೆ, ಚಂದ್ರಭಾಗ ಬೀಚ್ ಇದೆ, ಆಮೇಲೆ ಕೊನಾರ್ಕಿನ ಮ್ಯೂಸಿಯಂ ಇದೆ. ಇಷ್ಟೆಲ್ಲ ಥಿಂಗ್ಸ್ ಅದರಲ್ಲಿ ನೋಡ್ಬೋದು. ಮತ್ತು ಇದುವೇ ಚಂದ್ರಭಾಗ ಬೀಚ್ ನಾವು ಹೇಳ್ತಿರೋದು. ಇಲ್ಲಿ ಟೂರಿಸ್ಟ್ನವರೆಲ್ಲರೂ ಕೂಡ ಇದ್ದಾರೆ. ಎಲ್ಲ ಒಂಥರ ಇದು ಪ್ಲೇಸ್ ತುಂಬ ಕ್ರೌಡೆಡ್ ಅನ್ನಿಸ್ತದೆ. ನಮಗೆ ಸ್ಟ್ರೈಟ್ ಹೋಗ್ಬೇಕಲ್ಲಿ ಸರ್ಕಲ್ ಇದೆಯಲ್ಲ, ಅಲ್ಲಿ ಸ್ಟ್ರೈಟ್ ಹೋದರೆ ಚಂದ್ರಭಾಗ ಬೀಚ್, ಮತ್ತು ಲೆಫ್ಟಿಗೆ ತೆಗೆದ್ರೆ ಕೊನಾರ್ಕ್. ನಾವು ಬೀಚ್ ಹೋಗಿ ಬರುವ. ಇದು ಜಸ್ಟ್ ಅದು ವ್ಯೂ ನೋಡುವ. ಸ್ಟ್ರೈಟ್ ಹೋಗಿ, ಸ್ಟ್ರೈಟ್. ಓಕೆ, ನೋಡಿ, ಇಲ್ಲಿ ನಾವೀಗ ಬೀಚ್ ಬಂದಿದ್ದೇವೆ. ಬೀಚ್ ಲೊಕೇಶನಲ್ಲಿದ್ದೇವೆ. ನಾವಿಲ್ಲಿ ನನಗೊಂದು ಸಣ್ಣ ಗುಡಿ ಥರ ಕಂಡಿತ್ತು. ಇಲ್ಲಿ ಗುಡಿಯನ್ನು ಹೋಗಿ ಒಂದು ಯಾವ ದೇವರು ಅಂತಲ್ಲ ಒಂದು ನೋಡಿ ಬರುವ ಅಂತ. ನೋಡಿ, ಚಿಕ್ಕ ಚಿಕ್ಕ ಗುಡಿ ಇದೆ ಇಲ್ಲಿ ಎಲ್ಲ. ಈ ಥರ ಬೀಚಿದು ಸೈಡಲ್ಲೇ ಗುಡಿ ಇದೆ. ನೋಡುವುದು, ದೇವರಿಗೆ ನಮಸ್ಕಾರ ಮಾಡುವ. ಇವತ್ತು ಬೆಳಿಗ್ಗೆಯಿಂದ ಯಾವ ದೇವಸ್ಥಾನಕ್ಕೆ ಸಹ ಹೋಗಲಿಲ್ಲ ನಾವು. ಹಾಗೆ ಒಂದು ಕೈ ಮುಗ್ದು ಮತ್ತೆ ಎದುರು ಹೋಗುವ, ಕೊನಾರ್ಕಿಗೆ ಹೋಗುವ ಅಂತ. ಚಂದ್ರಭಾಗ ಬೀಚ್ ಇಷ್ಟೇ. ನಮಗೆ ಮಂಗಳೂರಿನವರಲ್ಲ, ನಾವು ಬೀಚ್ ಇಟ್ಕೊಂಡು ಏನು ಮಾಡೋದು, ಅಷ್ಟು ಜಸ್ಟ್ ಒಂದು ಬಂದೆವು ಅಂತ ಹೇಳಿ ಬರಲಿಕ್ಕೆ ಅಷ್ಟೇ. ಬಾಕಿದೆಲ್ಲ ನೋಡುವ. ನಾವಿಲ್ಲಿದ್ದು ಆರ್ಕಿಟೆಕ್ಚರಲ್ ಬ್ಯೂಟಿ ಅಲ್ಲ. ಓಕೆ, ಬಾಯ್ ಬಾಯ್. ಏನಾದರೂ ಹೇಳಿಕ್ಕಿದ್ಯಾ? ಏನಿಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಬೀಚ್. ನಮಗೆ ಸ್ಕೂಟಿಯಲ್ಲಿ ಹೋಗಲಿಕ್ಕೆ ಭಾರಿ ಖುಷಿ ಆಯಿತು. ನೋಡಿ, ಇಲ್ಲಿ ಲೈಟ್ ಹೌಸ್ ಕೂಡ ಕಾಣ್ತಾ ಉಂಟು ನಮಗೆ ಈ ಬೀಚಿನ ಪಕ್ಕದಲ್ಲಿ. ತುಂಬ ಚಂದ ಉಂಟು ಮಾತ್ರ ವ್ಯೂ. ಬೆಳಿಗ್ಗೆ ಬರಬೇಕು, ಸ್ವಲ್ಪ ಮಧ್ಯಾಹ್ನ ಬರಬೇಡಿ. ಕಾಣಿಸ್ತಾ ಇರ್ಬೋದು, ಇದುವೇ ನಮ್ಮದು ಕೊನಾರ್ಕ್ಗೆ ಹೋಗುವ ಪ್ಲೇಸ್. ಫ್ರಮ್ ಚಂದ್ರಭಾಗ ಟು ಕೊನಾರ್ಕ್. ಹಲೋ ಫ್ರೆಂಡ್ಸ್, ಇವಾಗ ಕೊನಾರ್ಕಿಗೆ ಬಂದಿದ್ದೇವೆ ಫೈನಲಿ. ನಮ್ಮದು ಫುಡ್ ಆಗಲಿಲ್ಲ, ಸೊ ಬೆಳಿಗ್ಗೆ ಹುಡುಕ್ತಾ ಇದ್ದೇವೆ. ಸೊ ಇಲ್ಲಿ ಏನೋ ಕಾಮತ್ ಏನು ದಾದಾ ಕಾಮತ್ ಫುಡ್ ಕೋರ್ಟ್ ಅಂತ ಇದೆ ಇಲ್ಲಿ. ಕೊನಾರ್ಕ್ ಟೆಂಪಲ್ ಇದು ಎಕ್ಸಾಕ್ಟ್ಲಿ ನೋಡಿ, ಕೊನಾರ್ಕ್ ಟೆಂಪಲ್ ಇಲ್ಲಿದೆ ಅಲ್ಲ. ಸೊ ಕೊನಾರ್ಕ್ ಟೆಂಪಲ್ ಇದು ಎಕ್ಸಾಕ್ಟ್ ಆಗಿ ಫ್ರಂಟ್ ಅಲ್ಲಿ. ಇಲ್ಲಿ ಕಾಮತ್ ಹೋಟೆಲ್ ಅಂತ ಇದೆ. ಹೇಗೆ ಫುಡ್ ಉಂಟು ಅಂತ ಹೇಳಿ ನಾನು ಅಲ್ಲಿ ರಿವ್ಯೂ ಮಾಡ್ತೇನೆ. ಓಕೆ, ನಾವು ಫುಡ್ ಮೆನು ಇದೆ ಇಲ್ಲಿ ನೋಡ್ಬೋದು ಐಟಮ್ಸ್.
ಓಕೆ, ನಾವೀಗ ಒಂದು ಪೂರಿ ಬಾಜಿ ಮತ್ತೊಂದು ಬ್ರೆಡ್ ಆಮ್ಲೆಟ್ ತಗೊಳ್ಳುವ ಅಂತ ಹೇಳಿ ಬರ್ತಿದ್ದೇವೆ. ನೋಡುವ ಇಲ್ಲಿ ಹೇಗೆ ಫುಡ್ ಉಂಟು ಅಂತ ಹೇಳಿ. ಒಳ್ಳೆ ಇದ್ರೆ ನೀವು ಕೂಡ ಇಲ್ಲಿಗೆ ಟ್ರೈ ಮಾಡಲಿಕ್ಕೆ ಬನ್ನಿ. ನಾನು ಆನೆಸ್ಟ್ ಆಗಿ ರಿವ್ಯೂ ಮಾಡ್ತೇನೆ ಇವತ್ತು. ಹೋಟೆಲ್ ನೇಮ್ ಎಂತ? ಹೋಟೆಲ್ ನೇಮ್ ಕಾಮತ್ ಹೋಟೆಲ್ ಅಂತ. ಅದೇ ಪ್ರಾಪರ್ ಅದರ ರಿವ್ಯೂ ಕೊಡ್ತೇನೆ ನಾನು, ಯಾವುದಿದು ಪೇಯ್ಡ್ ಪ್ರಮೋಷನ್ಸ್ ಅಲ್ಲ. ಸೊ ನಾನು ಇವತ್ತು ಟೇಸ್ಟ್ ನೋಡಿ ಹೇಳ್ತೇನೆ ಯಾವುದು ತಿಂದರೆ ಒಳ್ಳೆಯದು. ಇಲ್ಲಿ ಪೂರಿ ಫೇಮಸ್ ಅಂತ ಗೊತ್ತಾಯ್ತು ನನಗೆ, ಅದಕ್ಕೋಸ್ಕರ ನಾನು ಪೂರಿ ತಗೊಳ್ತಿದ್ದೇನೆ. ಮತ್ತೊಂದು ಬ್ರೆಡ್ ಆಮ್ಲೆಟ್ ಕೂಡ ಇರಲಿ ಇತ್ತು, ಸ್ವಲ್ಪ ಪ್ರೋಟೀನ್ ಇರಲಿ ಇತ್ತು ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟಲ್ಲಿ. ಓಕೆ, ಬಾಯ್. ಓಕೆ, ಬ್ರೆಡ್ ಆಮ್ಲೆಟ್ ಬಂದಿದೆ, ನೋಡಲಿಕ್ಕೆ ತುಂಬ ಡಿಲಿಷಿಯಸ್ ಕಾಣಿಸ್ತಾ ಉಂಟು. ಇದನ್ನು ಟೇಸ್ಟ್ ನೋಡುವ ಹೇಗೆ ಉಂಟು ಅಂತ. ಬ್ರೆಡ್ ಮತ್ತು ಆಮ್ಲೆಟ್ ಒಟ್ಟಿಗೆ ತಗೊಂಡೆ. ಚಪ್ಪೆ ಚಪ್ಪೆ ಆಗ್ತದೆ ಬ್ರೆಡ್, ಮೇ ಬಿ ಸಾಸ್ ಜೊತೆ. ಹಾಯ್, ಇನ್ನೊಂದು ನಾನು ಹೇಳಿದಾಗೆ ಪೂರಿ ಬಂದಿದೆ. ಇಲ್ಲಿದು ಫೇಮಸ್ ಅಂತೆ, ಇಲ್ಲಿದು ಪೂರಿದೊಂದು ಬಾಜಿ ಫೇಮಸ್ ಅಂತ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಎಣ್ಣೆ ತೆಗಿವ, ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರಬೇಕಲ್ಲ. ಎಷ್ಟಾಗ್ತದೆ ಅಷ್ಟು ಬೇಕು, ಇಷ್ಟು ಎಣ್ಣೆ ಬಂತು ನೋಡಿ. ಓಕೆ, ಇದನ್ನು ಟೇಸ್ಟ್ ಮಾಡ್ತೇನೆ ಹೇಗುಂಟಂತ ನೋಡಿ. ಇದು ಫುಲ್ ಆಲೂದು ಮತ್ತು ಬಟಾಣಿ ಎಲ್ಲ ಹಾಕಿ ಬಾಜಿ ಮಾಡಿದ್ದಾರೆ. ಸ್ವಲ್ಪ ಕ್ಲೋಸ್ ಅಪ್ ಬನ್ನಿ ಅಂತ. ಆಲೂ ಬಟಾಣಿ ಎಲ್ಲ ಇದೆ ಇದರಲ್ಲಿ, ಕ್ಯಾರೆಟ್ ಕೂಡ ಇದೆ. ಬಿಸಿ ಬಿಸಿ ಇದೆ, ಮತ್ತು ಬಾಯಿ ತಿಂದು ಸುಟ್ಟೋದ್ರೆ ನನಗೆ ತುಂಬ ಬಿಸಿ ಇದ್ರೆ ಟೇಸ್ಟ್ ಕೂಡ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಟೇಸ್ಟ್ ಚಂದ ಉಂಟು. ಸ್ವಲ್ಪ ಪೂರಿಯಲ್ಲಿ ಉಪ್ಪು ಕಮ್ಮಿ ಅಂತ ಅನಿಸ್ತದೆ, ಬಟ್ ಇದು ಗ್ರೇವಿ ತುಂಬ ಚಂದ ಉಂಟು. ಸೊ 4 ಸ್ಟಾರ್ಸ್ ಕೊಡ್ಬೋದು. ಇಲ್ಲಿಂದ ಈಗ ನಾವು ಸನ್ ಟೆಂಪಲ್ ಒಳಗೆ ಹೋಗುವ. ಅವರು ಗಾಡಿ ಒಳಗೆ ನಂದು ಬಾಟಲ್ ಇಡ್ಲಿಕ್ಕೆ ಹೋದರು. ನಮ್ಮದು ಒಂದು ಬಿಸಿ ನೀರಿದೊಂದು ಪ್ರಾಬ್ಲಮ್. ಸೊ ನಾವೀಗ ತಿಂಡಿ ತಿಂದು ಈಗ ಕೊನಾರ್ಕ್ ಸನ್ ಟೆಂಪಲ್ ಪರ್ಸ್ ತಗೊಂಡು ನನ್ನ ಅತ್ತೆಗೆ, ಅವರಿಗೆ ಪರ್ಸ್ ಇಷ್ಟ, ಹಾಗೆ ಒಂದು ಪರ್ಸಿದು ಕಲೆಕ್ಷನ್ ಉಂಟು, ತಗೊಂಡು ಈಗ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಸನ್ ಟೆಂಪಲ್ ಕಾಣಿಸ್ತಾ ಇದೆ ನಿಮಗೆ. ಈ ಕೊನಾರ್ಕ್ ಸನ್ ಟೆಂಪಲ್ನ ಮೇಲೆ ಕಂಪ್ಲೀಟ್ ಆ್ಯಂಡ್ ಡೀಟೇಲ್ಡ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಯೂಟ್ಯೂಬಲ್ಲಿ. ದಯವಿಟ್ಟು ನೋಡಿದವರು ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೇವೆ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಈ ಕೊನಾರ್ಕ್ನ ಫುಡ್ ಎಕ್ಸ್ಪ್ಲೋರ್ ಮಾಡ್ತಿದ್ದೇವೆ. ಸೊ ಲೆಟ್ಸ್ ಕಂಟಿನ್ಯೂ, ಕೀಪ್ ಸಪೋರ್ಟಿಂಗ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ನೋಡಿ, ನಮ್ಮದು ಅಲ್ಲಿ ಆಯಿತು, ನಮ್ಮದು ಅಲ್ಲಿ ನೋಡಿ ಅಲ್ಲ, ಅಲ್ಲಿ 2 ಪ್ಲೇಸ್ ಇರೋದು. ಅಂದರೆ ಸನ್ ಟೆಂಪಲ್ ಮತ್ತೊಂದು ಹೇಳಿದಾಗೆ ಅಲ್ಲಿದು ಮ್ಯೂಸಿಯಂ, ಅದೆಲ್ಲ ನೋಡಿ ಈಗ ನಾವೀಗ ಸೀದಾ ಹೋಟೆಲಿಗೆ ಹೋಗ್ತಾ ಇದ್ದೇವೆ. ಚಂದ್ರಬಾಗ್ ಹತ್ರನೇ ಒಂದು ಹೋಟೆಲ್ ಇದೆಯಂತೆ, ಅಲ್ಲಿ ಹೋಗಿ ಮತ್ತೆ ಅಲ್ಲಿ ರಿವ್ಯೂ ಮಾಡ್ತೇನೆ. ಬಾಯ್ ಬಾಯ್. ನಾನು ಒಂದು ಹೋಟೆಲಿಗೆ ಹೋಗಲಿಕ್ಕೆ ಬರ್ತಾ ಇದ್ದೇನೆ. ಇದು ಲೋಟಸ್ ಎಕೋ ರೆಸಾರ್ಟ್. ಇದು ಇಂಥ ವ್ಯೂ ಸೂಪರ್ ನೋಡಿ. ಇಲ್ಲಿ ಹೇಗೆ ಉಂಟು ಇದು ರೋಡ್ ನೋಡಿ, ಈ ನಡುವೆ ಇದು ರೋಡಲ್ಲಿ ಹೋಗ್ತಾ ಇದ್ದೇನೆ. ದೊಡ್ಡ ಗಾಡಿ ನೋಡಿ, ಇಲ್ಲಿ ಫುಲ್ ಸಣ್ಣ ಬ್ರಿಡ್ಜ್ ಬೇರೆ ಇದೆ. ಅಯ್ಯಯ್ಯೋ, ನೋಡಿ ಇಲ್ಲಿ ನೀರಿಗೆ ಸೇರುದು, ಚಂದ್ರಭಾಗ ರಿವರ್ ಇದಕ್ಕೆ ಸೇರುದು. ಈಗ ಸ್ವಲ್ಪ ಇದಿಲ್ಲದೆ ನೀರು ಕಮ್ಮಿ ಇರೋದ್ರಿಂದ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ನೋಡಿ ಈ ಕಡೆಯಿಂದ ನೋಡಿ ಬೀಚ್ ನೋಡಿ, ಅಲ್ಲಿ ಮತ್ತೆ ಇಲ್ಲಿಗೆ ಸೇರುದಲ್ಲ. ಸೂಪರ್ ವ್ಯೂ ಪಾಯಿಂಟ್ ನೋಡಿ. ಇಲ್ಲಿಂದ ಒಂದು ವೈಲ್ಡ್ ಗ್ರಾಸ್ ಅಂತ ಒಂದು ಪ್ಲೇಸ್ಗೆ ಬಂದಿದ್ದೇವೆ. ಫುಡ್ ರಿವ್ಯೂ ಮಾಡುವ, ಹೋಗುವ. ಸ್ವಲ್ಪ ಕಾಯಲಿಕ್ಕೆ ಹೇಳಿದ್ದಾರೆ. ಇದು ಲೋಟಸ್ ಎಕೋ ರೆಸಾರ್ಟ್, ಇಲ್ಲಿ ಹೋಗ್ತಿದ್ದೇವೆ. ಇವರಿಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ವಾವ್, ಇದು ಚಂದ ಉಂಟು ನೋಡಿ. ಹೋಗುವ. ಇದಲ್ಲ ಬ್ಯಾಂಬೂ ಅಲ್ಲಿ ಮಾಡಿದ್ದಾರೆ, ಭಾರಿ ಚಂದ ಉಂಟು. ಹಾಂ, ಇದುವೇ ನಮ್ಮ ಓಪನ್ ರೆಸಾರ್ಟ್. ಇನ್ನೂ ಓಪನ್ ಆಗಲಿಲ್ಲ, ನಾವು ಬೇಗ ಬಂದ್ವಿ. ಪರವಾಗಿಲ್ಲ, ಇಲ್ಲಿ ಒಳ್ಳೆ ಚಂದ ಕಾಲ ಕಾಳಲಿಕ್ಕೆ ಒಳ್ಳೆ ಇದುಂಟು, ಬೀಚ್ ವ್ಯೂ ಉಂಟು ಸೈಡಲ್ಲಿ. ಸೊ ಕೂತ್ಕೊಳ್ಳುವ, ನೋ ಪ್ರಾಬ್ಲಮ್. ಇದು ಸೂಪರಾಗಿ ಒಂದು ವ್ಯೂ ಹತ್ರ ನಾವು ಕೂತ್ಕೊಳ್ಳುವ ಅಂತ ಬಂದಿದ್ದೇನೆ. ಇಷ್ಟು ಚಂದ ಉಂಟು ನೋಡಿ. ಅದು
ಕಲ್ಲೆಲ್ಲ ಇಲ್ಲಿ ನೋಡಿ ಫುಲ್ ಬಬಲ್ಸ್ ಎಲ್ಲ ಬಂದಿದೆ. ಎಂತ ಇದು ಸೋಪಿದನವರೆಲ್ಲ. ಆಯಿತು ನೋಡೋಣ, ಟೇಸ್ಟ್ ಮಾಡ್ತೇನೆ. ಇದು ಮ್ಯಾಂಚೋ ಸೂಪ್ ಅಂತ ಆರ್ಡರ್ ಮಾಡಿದ್ದೇವೆ, ಚಿಕನ್ ಮ್ಯಾಂಚೋ ಸೂಪ. ಸ್ವಲ್ಪ ಉಪ್ಪು ಚಪ್ಪೆ, ಇಲ್ಲಿ ಉಪ್ಪು ಚಪ್ಪೆಯಾ ಅಂತ ಮತ್ತೆ ಟೇಸ್ಟ್ ಇರ್ತಾರೆ. ಉಪ್ಪು ತರಿಸಿ ಮತ್ತೆ ನೋಡುವ. ಮತ್ತೆ ಚಿಕನ್ ಟಿಕ್ಕ ಆರ್ಡರ್ ಮಾಡಿದ್ದೇವೆ, ಸ್ವಲ್ಪ ಇದನ್ನೆಲ್ಲ ಹಾಕಿದ್ದೇವೆ. ಚಿಕನ್ ಟಿಕ್ಕ ಇದೆ. ಅದೇ ಟೇಸ್ಟ್ ಒಳ್ಳೆದಿದೆ, ಸ್ವಲ್ಪ ಸ್ವೀಟ್ ಜಾಸ್ತಿ ಇದೆ ಇಲ್ಲಿ ಫ್ಲೇವರ್. ಅಂದರೆ ಉಪ್ಪು ಸ್ವಲ್ಪ ಕಮ್ಮಿ ಇದೆ, ಖಾರ ಕೂಡ ಉಂಟು, ಸ್ವೀಟ್ ಕೂಡ ಉಂಟು. ಬಟ್ ವೆರಿ ನೈಸ್, ಒಂಥರ ಡಿಫ್ರೆಂಟ್ ಮ್ಯಾಂಚೋ ಎಕ್ಸ್ಪೀರಿಯನ್ಸ್. ಅದ್ರದ್ದು ಬಬಲ್ ಎಂತ ಅಂತ ನನಗೆ ಸಹ ಗೊತ್ತಾಗಲಿಲ್ಲ ನೋಡಿ. ಬಬಲ್ ಬಬಲ್ ಎಲ್ಲ ಇದೆ ಅವ್ರದ್ದಲ್ಲಿ ಓಕೆ. ಈಗ ಚಿಕನ್ ಮಲಾಯಿ ಟಿಕ್ಕ ಕೂಡ ಉಂಟು, ಅದರದ್ದು ಟೇಸ್ಟ್ ನೋಡುವ. ನಾನು ಅದು ಹಾಕಿಕೊಳ್ತೇನೆ. ಅದಕ್ಕೆ ಪುದೀನ ಸಾಸ್ ಡಿಪ್ ಮಾಡಿ ತುಂಬ ಚಂದ ಉಂಟು, ತುಂಬಾ ತುಂಬ 5 ಸ್ಟಾರ್. ಏನೋ ಒಳ್ಳೆ ಮ್ಯಾರಿನೇಷನ್ ಮಾಡಿದ್ದಾರೆ ತುಂಬ ದಿವಸದ್ದು. ಕ್ಯಾಶುದು ಫ್ಲೇವರ್ ಮ್ಯಾರಿನೇಷನ್ ಉಂಟು, ಮತ್ತು ಯೋಗಟ್ ಮ್ಯಾರಿನೇಷನ್ ಉಂಟು, ತುಂಬ ಫ್ಲೇವರ್ಫುಲ್ ಉಂಟು. ಇದನ್ನೊಂದು ಮಿಸ್ ಮಾಡಲೇಬೇಡಿ. ಸ್ವಲ್ಪ ಇಲಾಯ್ಚಿ ಟೇಸ್ಟ್ ಕೂಡ ಬರ್ತುಂಟು. ಇದನ್ನು ನಾವು ಮನೇಲಿ ಟ್ರೈ ಮಾಡುವ, ರೀಕ್ರಿಯೇಟ್ ಮಾಡಲಿಕ್ಕೆ ರೆಸಿಪಿ ಶೇರ್ ಮಾಡ್ತಾರೆ. ಓಕೆ, ಅದಕ್ಕೆ ರೇಟಿಂಗ್ ಇದು ನನಗೆ ಓಕೆ ಓಕೆ ಅನಿಸಿತ್ತು. ಇದಕ್ಕೆ 3 ಸ್ಟಾರ್ ಕೊಡ್ಬೋದು. ಓಕೆ ಓಕೆ ಓಕೆ. ಇದು ಚಿಕನ್ ಹವಾಯಿಯನ್ ಸ್ಯಾಲಡ್ ಅಂತೆ, ಹೇಗೆ ಉಂಟು ಅಂತ ಟೇಸ್ಟ್ ನೋಡುವ. ಇದು ನಮ್ಮದು ಕೊಲೆಸ್ಲೋ ಸ್ಯಾಲಡ್ ಮಾಡ್ತೇವಲ್ಲ, ಸೇಮ್ ಹಾಗೇನೆ ಮಾಯ ಜೊತೆ ಮಾಡಿದ್ದಾರೆ, ಅಷ್ಟೇನು ವಿಶೇಷ ಇಲ್ಲ. ತ್ರೀ ಸ್ಟಾರ್. ನಾನು ಆನೆಸ್ಟ್ ಆಗಿ ಹೇಳ್ತಿದ್ದೇನೆ ಆಯಿತಾ, ನೋ ಶುಗರ್ ಕೋಟಿಂಗ್. ಸೊ ಇಲ್ಲಿ ಇದು ನಾವು ಇಲ್ಲಿ ಫೇಮಸ್ ಅಂತೆ, ಸೀ ಫುಡ್ ತುಂಬ ಫೇಮಸ್, ಅದಕ್ಕೆ ನಾವು ಕ್ರ್ಯಾಬ್ ತಿಂದಿದ್ದೇವೆ. ಇಲ್ಲಿ ಒಂದು ಎಲ್ಲದಕ್ಕೆ ಕೂಡ ಹಾಲು ಮಿಕ್ಸ್ ಮಾಡ್ತಾರಾ ಅಂತ ಇವರು. ಸೊ ಇಲ್ಲಿ ನಾವೊಂದು ರೈಸ್ ತಗೊಂಡ್ವಿ, ಬಾಸ್ಮತಿ ರೈಸ್ ಮತ್ತು ಕ್ರ್ಯಾಬ್ ಇದು ಕರಿ. ಸ್ಮೆಲ್ ತುಂಬ ಚೆಂದ ಬರ್ತದೆ, ಟೇಸ್ಟ್ ನೋಡುವ. ತುಂಬ ಚೆಂದ ಉಂಟು ಟೇಸ್ಟ್. ಮಂಗಳೂರಿಗೆ ಹೋಗಿ ಮಾಡ್ಬೋದು ಇದನ್ನು, ಸತ್ಯ ಒಳ್ಳೆ ಟೇಸ್ಟ್. ಕಲಿಬೇಕು ಮಾಡ್ಲಿಕ್ಕೆ ಹೇಗೆ ಅಂತ. ಮಸ್ಟರ್ಡ್ ಫ್ಲೇವರ್ ತುಂಬ ಚೆಂದ ಬರ್ತಾ ಉಂಟು. ಐ ಥಿಂಕ್ ಇದು ಮಸ್ಟರ್ಡ್ ಪೌಡರನ್ನು ಹಾಕಿದ್ದಾರೆ ಇದಕ್ಕೆ, ಖಾಲಿ ನಾವು ಹಾಕುವ ಥರ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕಲ್ಲ, ಪೌಡರ್ ಸಹ ಹಾಕಿದ್ದಾರೆ. ರೇಟಿಂಗ್ ಜಿಂಜಿ ಎಲ್ಲ ತಿಂದ ನಂತರ ಹೇಳ್ತೇನೆ. ಓಕೆ, ನಾನು ಕ್ರ್ಯಾಬ್ ತೆಗಿತೇನೆ. ಸ್ವಲ್ಪ ಕಷ್ಟ ಕ್ರ್ಯಾಬ್ ತಿನ್ನೋದು, ಆದರೂ ಒಂದು ಇಲ್ಲಿ ಫೇಮಸ್ ಅಂತ ಹೇಳಿದ್ದಕ್ಕೆ ತಗೊಂಡ್ವಿ. ಚೆಂದ ಮಸಾಲೆಗೆ ಉಪ್ಪೆಲ್ಲ ಹಿಡಿದಿದೆ. ಹಾಗಾದರೆ ನಾವು ಉಪ್ಪೆಲ್ಲ ಹೇಳ್ತಿದ್ದಲ್ಲ, ಇದಕ್ಕೆ ಕರೆಕ್ಟಾಗಿ ಉಪ್ಪೆಲ್ಲ ಒಳ್ಳೆ ಹಿಡಿದಿದೆ, ಉಪ್ಪು ಖಾರ ಎಲ್ಲ ಕೂಡ. ಮತ್ತು ಇವರೊಂದು ಬಟಾಟೆ ಹಾಕ್ತಾರೆ ನೋಡುವ, ಅದನ್ನು ಒಂದು ತಿನ್ನುವ. ಚೆಂದ ಉಂಟು, ಒಳ್ಳೆ ಟೇಸ್ಟ್ ಇದೆ ಬಟಾಟೆ ಕೂಡ. ಇದಕ್ಕೊಂದು 4.5 ಸ್ಟಾರ್ಸ್. ಈಗ ನಾವು ಹೊರಡ್ತಾ ಇದ್ದೇವೆ, ಚಂದ ಫುಡ್ಡೆಲ್ಲ ತಿಂದು ಚಂದ ಮಾಡಿದ್ದು ಪಾರ್ಕಿಂಗ್ ಎಲ್ಲ ಮಾಡಿಟ್ಟ ಈಗ ಗಾಡಿಯನ್ನು ತಗೊಂಡು ಈಗ ವಾಪಸ್ ನಮ್ಮ ರೂಮಿಗೆ ಹೋಗ್ತೇವೆ. ಸಂಜೆ ನಾವು ಚಿಲ್ಕಾ ಲೇಕಿಗೆ ಹೊರಡ್ತೇವೆ. ಈಗ ಸ್ವಲ್ಪ ರೂಮಿಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡುವ ಅಂತ.